ನಮ್ರತಾ ಅವ್ರನ್ನ ಸಾಕಷ್ಟು ಟ್ರೋಲ್ ಮಾಡಲಾಗ್ತಿದೆ ಇಲ್ಲಿ ಅಂದರೆ ಚಮಚ ಅಂತೆಲ್ಲ ಅಂದರೆ ಜಸ್ಟ್ ವಿನಯ್ ಏನು ಹೇಳ್ತಾರೋ ಅದು ಅದೇ ರೀತಿ ಅವ್ರು ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು, ಜೊತೆಗೆ ಮನೇಲಿ ಕೂಡ ಅವ್ರನ್ನ ಅದೇ ರೀತಿ ಎಲ್ಲರೂ ಆರೋಪ ಮಾಡ್ತಾರೆ ಮನೇಲೂ, ಅಂದರೆ ವಿನಯ್ಗೆ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ನಮ್ರತಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಆಗ್ತಿದ್ದಾರಾ, ಅದರ್ವೈಸ್ ಅವ್ರು ಇಂಡಿವಿಜುವಲ್ ಗೇಮ್ ಅವ್ರು ಆಡ್ತಿದ್ದಾರಾ? ಇನ್ಫ್ಲೂಯೆನ್ಸ್ ಆಗ್ತಿದ್ದಿದ್ರೆ ನಾನು ಹೋಗಿದ್ದು ವಾರ ನಾನು ನಮ್ರತಾ ಅವರಿಗೆ ಹೋಗಿದ್ದ ದಿನಾನೇ ಹೇಳಿದ್ದೆ, ನೀವು ತುಂಬ ವಿನಯ್ ಅವ್ರ ಜೊತೆ ಕಾಣಿಸ್ಕೊತಿದ್ದೀರಾ, ಆ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಆಡಿ ಅಂತ ಹೇಳಿದ್ದೆ. ಅವ್ರಿಗೆ ಆ ಥರ ಇನ್ಫ್ಲೂಯೆನ್ಸ್ ಅಂತಿದ್ದರೆ ಅವರು ಬಿಟ್ಬಿಟ್ಟು ಆಡ್ತಿರ್ಲಿಲ್ಲ. ಅವರು ಅವ್ರ ಟೀಮನ್ನು ಬಿಟ್ಟು ಬೇರೆ ಟೀಮಿಗೆ ಹೋಗಿ ಆಡಿ ಪ್ರೂವ್ ಮಾಡಿಕೊಂಡು ಉತ್ತಮ ತಗೊಂಡ್ರು. ಅದರಲ್ಲಿ ಪ್ರೂವ್ ಮಾಡ್ಕೊಂಡ್ರು ಅವರು. ಅದು ನೋಡಿದ್ರೇ ಗೊತ್ತಾಗುತ್ತೆ ಜನರಿಗೆ ಯಾರಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಅಂತ. ಸೊ ಡೆಫಿನೆಟ್ಲಿ ನಮ್ರತಾ ಅವ್ರ ಇನ್ಫ್ಲೂಯೆನ್ಸ್ ಯಾರಿಂದನೂ ಆಗಿಲ್ಲ. ಚಮಚ ಅಂತ ಡೆಫಿನೆಟ್ಲಿ ಇಲ್ಲ. ಅದೇ ಇನ್ನೊಬ್ರು ಫ್ರೆಂಡ್ಸ್ ಅಂತ ಬಂದಾಗ, ಅವ್ರ ಫ್ರೆಂಡ್ಸ್ ಟೀಮ್ ಅಂತ ಬಂದಾಗ ಅದು ಮಾತ್ರ ಫ್ರೆಂಡ್ಸ್ ಆಗಿಬಿಡುತ್ತೆ. ಅದೇ ಇನ್ನೊಂದು ಬೇರೆ ಗ್ಯಾಂಗ್ ಗ್ರೂಪ್ ಆಗಿರಲಿ, ಅದು ಫ್ರೆಂಡ್ಸ್ ಅಂತ ಬಂದಾಗ ಅದು ಚಮಚ ಆಗಿಬಿಡುತ್ತೆ. ಅದು ನೋಡಿದವ್ರಿಗೆ ಹಂಗೆ ಅನಿಸುತ್ತೆ. ಬಟ್ ಟಾಸ್ಕ್ಗಳೆಲ್ಲ ನಮ್ರತಾ ಅವ್ರು ಇಂಡಿವಿಜುವಲ್ ಆಗಿ ಆಡಿದ್ದಾರೆ, ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಜನರ ಒಪಿನಿಯನ್ಗಳದು. ಬಿಗ್ ಬಾಸ್ನಲ್ಲಿ ಅದೇ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಂದರೆ ಹೊರಗಿಂದು ಒಳಗಡೆ ಹೋಗಿ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು. ಹೊರತು ಸಂತೋಷ್ ಅವರು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದರೂ ಸಹ ಯಾರಿಗೂ ಗೊತ್ತೇ ಇಲ್ಲ ಅದು. ಆದರೆ ಪವಿ ಅವರು ಹೋಗಿ ಸ್ವಲ್ಪ ಎಲ್ರಿಗೂ ಅವ್ರವ್ರ ಒಪಿನಿಯನ್ ಹೇಗಿದೆ ಹೊರಗಡೆ ಅಂತ ಎಲ್ಲ ಹೇಳಿ ಸ್ವಲ್ಪ ಲೈಕ್ ಅವಾಗಿಂದ ವಿನಯ್ಗೆ ಸಂಗೀತ ಅವ್ರ ಮೇಲೆ ಮತ್ತಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನು ಹೇಳಿದ್ದು ಆದಮೇಲೆ ಸುದೀಪ್ ಸರ್ ಬಂದು ನಿಮಗೂ ಕೂಡ ಹೇಳ್ತಾರೆ ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಾಯ್ತಾ ಅಂತ ಕ್ಲಾಸ್ ತೊಗೊಂಡ್ರು. ಸೊ ಪಾಪ ನಾನು ನಿಮ್ಗೆ ಆ ಥರ ಹೇಳಬಾರ್ದು. ಸೊ ಕ್ಲಾಸ್ ತೊಗೊಂಡ್ರು ಪವಿ ನಿಮಗೆ. ಸೊ ಅವಾಗ ನಿಮ್ಗೆ ಅನ್ನಿಸ್ತಾ ತಪ್ಪು ಮಾಡಿದೆ ಅಂತ ಕಡೆ ಅಂತ? ಫಸ್ಟ್ ಆಫ್ ಆಲ್ ಏನಾಯಿತು ಅಂತಂದರೆ, ನಾನು ಸಡನ್ನಾಗಿ ಒಳಗೋಗಿದ್ದಲ್ಲ. ಸೊ ನನಗೆ ಆ 2 ದಿನ ಮೈಂಡ್ಸೆಟ್ ಇನ್ನೂ ಆಚೆದು ವಿಷಯಗಳೇ ಇತ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಯಾವ ಪರ್ಟಿಕ್ಯುಲರ್ ಟಾಪಿಕ್ ಆಚೆ ಮಾತಾಡಬಾರ್ದಾಗಿತ್ತು, ಯಾವ್ದು ಮಾತಾಡಬಾರ್ದು ಅಂತ. ಬಿಕಾಸ್ ಯೂಶ್ವಲಿ ಆಚೆ ಮಾತುಗಳು ಬಂದೇ ಬರುತ್ತೆ. ಅಂದರೆ ಬಟ್ ಆಚೆ ಏನು ನಡೀತು ಅಂದರೆ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದಾ ಇಲ್ವಾ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಸ್ನೇಹಿತವರು ಪದೇ ಪದೇ ಕೇಳ್ತಾಯಿದ್ರು ಏನಾಯಿತು ಅಂತ. ಸೊ ಇದರಲ್ಲಿ ನಾನು ನಾನು ಬಳೆ ಟಾಸ್ಕ್ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಆ ಬಳೆ ಟಾಸ್ಕ್ ನೋಡಿರಲಿಲ್ಲ. ಬಟ್ ಕೇಳ್ಪಟ್ಟಿದ್ದೆ ಅದೊಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತು ಅಂತ, ತುಂಬ ವೈರಲ್ ಆಯಿತು ಅಂತ ಕೇಳ್ಪಟ್ಟಿದ್ದೆ. ಬಟ್ ನೋಡಿರಲಿಲ್ಲ, ಏನು ಸೀನ್ ಏನು ಅಂತಲೂ ಗೊತ್ತಿರಲಿಲ್ಲ ನನಗೆ. ಸೊ ಅದೇ ಅವ್ರು ಇದನ್ನ ಹೇಳ್ತಿದ್ದೆ, ನಾನು ನಿಮ್ಮ ವೈಫ್ದೊಂದು ವಿಡಿಯೋ ನೋಡಿದ್ದೆ ಅಳ್ತಾ ಇದ್ದಿದ್ದು ಹಂಗೆ ಹಿಂಗೆ ಅಂತ. ಸೊ ಅವ್ರು ಅವಾಗ ಆ ಒಂದು ಐಡಿಯಾದಲ್ಲಿ ಕೇಳಿದ್ರು ಯಾವ ವಿಷಯಕ್ಕೆ, ಬಳೆ ವಿಷಯಕ್ಕೆ ಅಂತ. ನಾನು ಅಂದ್ಕೊಂಡೆ ಮೈಟ್ ಬಿ ಅದೇ ವಿಷಯಕ್ಕೆ ಅಂತ. ಅವ್ರು ಅಷ್ಟು ಬಳೆ ವಿಷಯ ಅಂತ ಡೀಪಾಗಿ ಕೇಳಿದಾಗ ನಾನು ಅಂದ್ಕೊಂಡೆ ಮೈಟ್ ಬಿ ಅದೇ ವಿಷಯಕ್ಕೆ ಇರ್ಬೋದು ಅಂತಂದೆ. ಬಟ್ ಅದು ಅಷ್ಟು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದು. ಬಿಕಾಸ್ ಆ ಟಾಸ್ಕ್ನ ನೋಡಿರಲಿಲ್ಲ, ಅದೆಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದೊಂದು ತಪ್ಪು ಮಾಡಿದೆ ಅನಿಸುತ್ತೆ. ನಾನು ಆಚೆಯಿಂದ ನೋಡ್ಕೊಂಬಂದು ಅದನ್ನು ಹೇಳಿದ್ದು. ಅದು ಬಿಟ್ಟರೆ ಬೇರೆ ಯಾವುದೂ ಆಚೆಯಿಂದ ಮಾತುಗಳೆಲ್ಲ ಯಾವುದೂ ಬಂದಿಲ್ಲ. ಅದಾದಮೇಲೆ ಯಾವಾಗ ನನಗೆ ಕರೆದುಬಿಟ್ಟು ಹೇಳಿದ್ರು ಈ ಥರ ಮಾಡಬಾರ್ದು ಅಂತ. ಸೊ ಅವಾಗಿಂದ ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಅಂದರೆ ಆಚೆ ಕಡೆ ಏನಾದ್ರು ಶೇರ್ ಮಾಡೋದು ಸಡನ್ನಾಗಿ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವಾಗಿರ್ತೀರಾ ಅಲ್ಲಿ, ಆಚೆ ಕಡೆ ಹೆಂಗೆ ಮಾತಾಡ್ತೀರಾ ಆ ಥರ ಬಂದುಬಿಡುತ್ತೆ ಅದು ಮನೆಯಲ್ಲಿ. ಆಮೇಲೆ ಸಡನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ, ಇದು ಹೇಳಂಗಿಲ್ಲ, ಅದು ಹೇಳಂಗಿಲ್ಲ ಅಂತ. ಸೊ ಅದು ಮಾಡಿ ತಪ್ಪು ಅನಿಸುತ್ತೆ ನನಗೆ. ಬಟ್ ಅದನ್ನು ವಿನಯ್ ಅವ್ರ ಸ್ಟ್ರೆಂತ್ ಇಲ್ಲ ವೀಕ್ನೆಸ್ಗಾಗಿ ನಾನು ಹೇಳಿಲ್ಲ. ನನಗೆ ಐಡಿಯಾನೂ ಇರಲಿಲ್ಲ ಅವ್ರು ಎಷ್ಟು ಕುಗ್ಗೋಗ್ತಾರೆ ಅಂತ ಈ ಟಾಪಿಕ್ಕಿಂದ. ಸುದೀಪ್ ಸರ್ ಹೇಳಾದ್ಮೇಲೆ ಗೊತ್ತಾಗಿದ್ದು ನಮಗೆ ಅವರು ಬಾತ್ರೂಮಲ್ಲಿ ಹೋಗಿ ಹತ್ತಿದ್ದಾರೆ ಅಂತ. ಅಲ್ಲಿ ಗಂಟ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅದು ಆ್ಯಕ್ಚುಲಿ ಇದು ಸ್ವಲ್ಪ ವೀಕ್ ಮಾಡಿಸ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನನ್ನ ತಪ್ಪಿದೆ ಆ್ಯಕ್ಚುಲಿ ಅದರಲ್ಲಿ. ಓಕೆ, ಯಾವ ರೀತಿ ಇದ್ದರು ಅದನ್ನು ನೀವು ಹೇಳಿದ್ದಾದ್ಮೇಲೆ ವಿನಯ್ ಅವರು, ಅಂದರೆ ಅವ್ರಿಗೆ ಅವ್ರ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ, ವೈಫ್ ಮತ್ತು ಮಗ ಅಂತ ಮಗ ಸ್ಕೂಲ್ಗೆ ಹೋಗೋದಕ್ಕಾಗ್ತಾಯಿಲ್ಲ, ಮತ್ತು ವೈಫ್ಗೆ ತುಂಬಾ ಕಾಲ್ಸ್ ಬರ್ತಿದೆ ಮಹಿಳೆಯರಿಂದ, ಅದು ಇದು ಅಂತೆಲ್ಲ ಗೊತ್ತಾದ್ಮೇಲೆ ಹೆಂಗಿತ್ತು ಅಲ್ಲಿ ಸಿಚುವೇಶನ್ ಅಂತ ಆಗುತ್ತೆ? ಸೊ ನನಗೆ ಇಷ್ಟು ಡೀಪಾಗೆಲ್ಲ ನನಗೆ ಗೊತ್ತಿರಲಿಲ್ಲ ಅವ್ರ ವೈಫ್ಗೆ ಇದೆಲ್ಲ. ನಾನೊಂದು ಚಿಕ್ಕ ವೀಡಿಯೋ ನೋಡಿಬಿಟ್ಟು ಹೇಳಿದ್ದೆ, ನಿಮ್ಮ ವೈಫ್ ಅಳ್ತಾ ಇದ್ರು, ನಾನು ಅದೊಂದು ವೀಡಿಯೋ ನೋಡಿದೆ ಅಂತ ಅಷ್ಟೇ ಹೇಳಿದ್ದು. ಅದು ಬಿಟ್ಟರೆ ಅದು ಹೇಗೆ ತಗೊತಾರೆ ಏನು ಎತ್ತಂತ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಅವಾಗ ವಿನಯ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಫಸ್ಟ್ ಡೇನೇ ಅದು ಆಗಿದ್ದು, ನಾನು ಹೋಗಿದ್ದ ದಿನನೇ ಆಗಿದ್ದು.
ಸೊ ಅದು ಯಾವ್ದು ರೀತಿ ತಗೊತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹೇಳಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ, ನಾನು ಮನೇಲಿ ಆರಾಮಾಗಿ ಓಡಾಡ್ತಿದ್ದೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಇಷ್ಟೊಂದು ಎಫೆಕ್ಟ್ ಆಗಿತ್ತು ಅಂತ ನಂಗೆ ಐಡಿಯಾನೂ ಇರಲಿಲ್ಲ ನನಗೆ.